ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಂತೋಷ್ ಚಂದಾಪುರ ಚಾನಲ್ಗೆ. ಇವತ್ತು ನಾವು ಮಾತಾಡಲಿರುವ ಒಬ್ಬ ಅದ್ಭುತ ಮತ್ತು ಡೇರಿಂಗ್ ಮಹಿಳೆ ಬಗ್ಗೆ. ಆಕೆ ಯಾರೆಂದರೆ ಭಾರತೀಯ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್. ಆಕೆಯ ಬಾಲ್ಯ, ಭಾರತದೊಂದಿಗಿನ ಸಂಬಂಧ ಮತ್ತು ಆಕೆಯ ಸಾಧನೆಗಳು ಪ್ರೇರಣೆದಾಯಕ. ಆಕೆ ಭಾರತೀಯರಿಗೆ ಹೇಗೆ ಹೆಮ್ಮೆ ಎನ್ನುವುದನ್ನು ಒಟ್ಟಿಗೆ ತಿಳಿದುಕೊಳ್ಳೋಣ. Hello, I'm Sunny Williams. I'm up here on the International Space Station. ಸುನಿತಾ ವಿಲಿಯಮ್ಸ್ 1965 ಸೆಪ್ಟೆಂಬರ್ 19ರಂದು ಅಮೆರಿಕದ ಒಹಾಹೋ ಯೂಕ್ಲಿಡ್ನಲ್ಲಿ ಜನಿಸಿದರು. ಆದರೆ ಆಕೆಯ ಬೇರುಗಳು ಭಾರತದ ಗುಜರಾತಿಗೆ ಸಂಬಂಧಿಸಿವೆ. ಆಕೆಯ ತಂದೆ ಡಾಕ್ಟರ್ ದೀಪಕ್ ಪಾಂಡ್ಯ ಗುಜರಾತಿನ ಮೆಹಸಾಣ ಜಿಲ್ಲೆಯ ಜಲಾಸನ್ ಗ್ರಾಮದವರು. ತಾಯಿ ಬೋನಿ ಪಾಂಡ್ಯ ಸ್ಲೋವೇನಿಯನ್ ಮೂಲದವರು. ಸುನಿತಾ ತನ್ನ ಬಾಲ್ಯವನ್ನು ನೀರ್ಹ್ಯಾಮ್ನಲ್ಲಿ ಕಳೆದರು. ಚಿಕ್ಕ ವಯಸ್ಸಿನಿಂದಲೇ ಆಕೆಗೆ ಸಾಹಸ ಮತ್ತು ಪ್ರಕೃತಿಯ ಬಗ್ಗೆ ಹೆಚ್ಚು ಆಸಕ್ತಿ. ಆಕೆಗೆ ಈಗಲೂ ತನ್ನ ತಂದೆಯ ಊರಾದ ಜಲಾಸನ್ ಜೊತೆಗೆ ಆತ್ಮೀಯ ಸಂಬಂಧವಿದೆ. ಶಾಲೆಯಲ್ಲಿ ಸುನಿತಾ ಒಬ್ಬ ಚುರುಕಾದ ವಿದ್ಯಾರ್ಥಿನಿಯಾಗಿದ್ದರು. 1986ರಲ್ಲಿ ನೀಡ್ಹ್ಯಾಮ್ ಹೈಸ್ಕೂಲ್ನಿಂದ ಪದವಿ ಪಡೆದ ಆಕೆ ತನ್ನ ಕನಸುಗಳನ್ನು ದೊಡ್ಡದಾಗಿ ಕಂಡರು. ಆಕೆಗೆ ಮೊದಲಿಗೆ ಪಶು ವೈದ್ಯರಾಗಬೇಕು ಎಂಬ ಆಸೆ ಇತ್ತು. ಆದರೆ ಜೀವನ ಆಕೆಯನ್ನು ಬೇರೆಯ ದಾರಿಗೆ ಕೊಂಡೊಯ್ಯಿತು. ಭಾರತೀಯ ಮೂಲದ ಬಗ್ಗೆ ಯಾವಾಗಲೂ ಹೆಮ್ಮೆ ಪಡುತ್ತಾರೆ. ಆಕೆಯ ತಂದೆ ದೀಪಕ್ ಪಾಂಡ್ಯ 1957ರಲ್ಲಿ ಅಮೆರಿಕಾಗೆ ವಲಸೆ ಹೋದರು. ತನ್ನ ಗುಜರಾತಿ ಸಂಸ್ಕೃತಿಯನ್ನು ಮಕ್ಕಳಿಗೆ ತಿಳಿಸಿದರು. ಸುನಿತಾ ಹಲವು ಬಾರಿ ಭಾರತಕ್ಕೆ ಭೇಟಿ ನೀಡಿದ್ದಾರೆ. 2007 ಮತ್ತು 2013ರಲ್ಲಿ ಆಕೆ ತನ್ನ ಪೂರ್ವಜರ ಗ್ರಾಮ ಜಲಾಸನ್ಗೆ ಭೇಟಿ ಕೊಟ್ಟಾಗ ಗ್ರಾಮಸ್ಥರು ಆಕೆಯನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದರು. ಆಕೆ ತನ್ನ ಗಗನಯಾತ್ರೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿಗೆ ತೋರಿಸಿದ್ದಾರೆ. ಭಗವದ್ಗೀತೆ, ಸಮೋಸ ಮತ್ತು ಗಣೇಶನ ವಿಗ್ರಹವನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕೊಂಡೊಯ್ದಿದ್ದು ಎಲ್ಲರ ಗಮನ ಸೆಳೆಯಿತು. ಇದು ಆಕೆಯ ಭಾರತೀಯತೆಗೆ ಸಾಕ್ಷಿಯಾಗಿದೆ. My name is Sunny Williams and I'm the pilot for NASA's Boeing Crew Flight Test Mission to the International Space Station. ಸುನಿತಾ ತನ್ನ ಶಿಕ್ಷಣವನ್ನು ಗಂಭೀರವಾಗಿ ತೆಗೆದುಕೊಂಡರು. 1987ರಲ್ಲಿ ಯುಎಸ್ ನೇವಲ್ ಅಕಾಡೆಮಿಯಿಂದ ಫಿಸಿಕಲ್ ಸೈನ್ಸ್ನಲ್ಲಿ ಬ್ಯಾಚುಲರ್ ಡಿಗ್ರಿ ಪಡೆದರು. ನಂತರ 1995ರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಮಾಸ್ಟರ್ ಡಿಗ್ರಿ ಪೂರೈಸಿದರು. ಆಕೆಯು ಯುಎಸ್ ನೌಕಾಪಡೆಯಲ್ಲಿ ಸೇರಿ ಹೆಲಿಕಾಪ್ಟರ್ ಪೈಲಟ್ ಆದರು. ಪರ್ಷಿಯನ್ ಗಲ್ಫ್ ಯುದ್ಧ ಮತ್ತು ಹರಿಕೇನ್ ಆಂಡ್ರೂ ರಿಲೀಫ್ ಮಿಷನ್ಗಳಲ್ಲಿ ಭಾಗವಹಿಸಿದ್ದರು. ಆಕೆ 30ಕ್ಕೂ ಹೆಚ್ಚು ಏರ್ಕ್ರಾಫ್ಟ್ಗಳನ್ನು ಚಲಾಯಿಸಿ 2700ಕ್ಕೂ ಅಧಿಕ ಫ್ಲೈಟ್ ಗಂಟೆಗಳ ಅನುಭವ ಪಡೆದರು. 1998ರಲ್ಲಿ ನಾಸಾ ಸುನಿತಾರನ್ನು ಗಗನಯಾತ್ರಿ ತರಬೇತಿಗೆ ಆಯ್ಕೆ ಮಾಡಿತು. ತರಬೇತಿಯ ನಂತರ 2006ರಲ್ಲಿ ಆಕೆ ತನ್ನ ಮೊದಲ ಗಗನಯಾತ್ರೆಗೆ ಹೊರಟರು. ಎಕ್ಸ್ಪೆಡಿಷನ್ 14-15ರಲ್ಲಿ ಆಕೆ 195 ದಿನಗಳ ಕಾಲ ಗಗನದಲ್ಲಿ ಕಳೆದರು. ಇದು ಒಬ್ಬ ಮಹಿಳೆಯಾಗಿ ಒಂದು ದಾಖಲೆಯಾಗಿತ್ತು. ಆಕೆ 4 ಸ್ಪೇಸ್ ವಾಕ್ಗಳನ್ನು ಮಾಡಿದರು. 29 ಗಂಟೆಗಳಿಗಿಂತ ಹೆಚ್ಚು ಸಮಯ ಗಗನದಲ್ಲಿ ಕಳೆದರು. 2012ರಲ್ಲಿ ಎಕ್ಸ್ಪೆಡಿಷನ್ 32-33ರಲ್ಲಿ ಆಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಕಮಾಂಡರ್ ಆದರು. ಒಟ್ಟು 322 ದಿನಗಳ ಗಗನಯಾತ್ರೆ ಮತ್ತು ಸ್ಪೇಸ್ ವಾಕ್ಗಳೊಂದಿಗೆ ಆಕೆ ಇತಿಹಾಸ ಸೃಷ್ಟಿಸಿದರು. 2024ರಲ್ಲಿ ಸುನಿತಾ ಬೋಯಿಂಗ್ ಸ್ಟಾರ್ಲೈನರ್ ಮೂಲಕ ಮೊದಲ ಕ್ರೂಡ್ ಮಿಷನ್ನಲ್ಲಿ ಭಾಗವಹಿಸಿದರು. ಆದರೆ ತಾಂತ್ರಿಕ ತೊಂದರೆಗಳಿಂದ ಆಕೆ 9 ತಿಂಗಳು ಗಗನದಲ್ಲಿ ಕಳೆಯುವಂತಾಯಿತು. So we should see it any second now, and there you are getting a great view of Crew 9 inside Dragon Freedom as it returns back to Earth. We are awaiting the drogue deploys. This view coming from the WB-57 high altitude plane, and there you see it on your screen, drogue deployment. Drogue descent rate nominal. You can hear the crowd here. Visual on 2 healthy drogues. The crowd here very excited as Dragon Freedom continues to make its way back to planet Earth.
Next up, we'll stand by for the main deployment of the parachutes. The mains are quite a bit larger. You'll be able to notice the difference on your screen once they deploy, and they continue to ensure that the Dragon... 2025 ಮಾರ್ಚ್ 18ರಂದು ಸ್ಪೇಸ್ ಎಕ್ಸ್ ಕ್ರೂ 9 ಮಿಷನ್ನಲ್ಲಿ ಆಕೆ ಭೂಮಿಗೆ ಮರಳಿದರು. ಇದು ಭಾರತೀಯರಿಗೆ ಮತ್ತೊಂದು ಹೆಮ್ಮೆಯ ಕ್ಷಣ. ಸುನಿತಾ ವಿಲಿಯಮ್ಸ್ ಭಾರತೀಯರಿಗೆ ಒಂದು ದೊಡ್ಡ ಪ್ರೇರಣೆ. ಆಕೆಯ ಸಾಧನೆಗಳು ಯುವಕರಿಗೆ ವಿಜ್ಞಾನ, ತಂತ್ರಜ್ಞಾನ ಮತ್ತು ಗಗನಯಾತ್ರೆಯಲ್ಲಿ ಆಸಕ್ತಿ ಮೂಡಿಸುತ್ತವೆ. ಗುಜರಾತ್ನ ಜಲಾಸನ್ ಗ್ರಾಮದಲ್ಲಿ ಆಕೆ ಮರಳುವಿಕೆಯನ್ನು ದೀಪಗಳು, ಪಟಾಕಿಗಳು ಮತ್ತು ಪ್ರಾರ್ಥನೆಗಳೊಂದಿಗೆ ಆಚರಿಸಲಾಯಿತು. ಸುನಿತಾ ವಿಲಿಯಮ್ಸ್ ಸಾಮಾನ್ಯ ಭಾರತೀಯ ಮೂಲದ ಕುಟುಂಬದಿಂದ ಜಗತ್ತಿನ ಶ್ರೇಷ್ಠ ಗಗನಯಾತ್ರೆಯಾಗಿ ಬೆಳೆದರು. ಆಕೆಯ ಕತೆ ನಮಗೆ ಶ್ರಮ, ಧೈರ್ಯ ಮತ್ತು ಕನಸುಗಳ ಮಹತ್ವವನ್ನು ಕಲಿಸುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಸಂತೋಷ್ ಸೈನಿಂಗ್ ಆಫ್.